ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್. ಸೊ ತುಂಬ ದಿನ ಆದಮೇಲೆ ಒಂದು ರೆಸಿಪಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಜಾಕ್ ಫ್ರೂಟ್, ಮ್ಯಾಂಗೋ ಸೀಸನ್ ಅಲ್ವಾ. ಸೊ ಜಾಕ್ ಫ್ರೂಟಲ್ಲಿ ನಮ್ಮೂರಲ್ಲಿ ಮಾಡುವಂತಹ, ಮಲೆನಾಡು ಸೈಡ್ ಮಾಡುವಂತಹ ಒಂದು ಸ್ಪೆಷಲ್ ಐಟಮ್ ನಿಮಗೆ ತೋರಿಸ್ತೀನಿ. ಏನು ಅಂತಂದರೆ ಹಲಸಿನನ್ನದು ಕೂಗಲಿಟ್ ಅಂತ ಹೇಳ್ತೀವಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ. ಕ್ವಾಂಟಿಟಿ ನೋಡಿಕೊಂಡು ನೀವು ತಗೊಬೇಕಾಗುತ್ತೆ. ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. ಇದನ್ನ ನಾನು 4 ಗಂಟೆ ನೆನೆಸ್ಕೊಂಡಿದ್ದೀನಿ ನೀರಲ್ಲಿ. ಸೊ ನೋಡಿ, ನೆನೆಸ್ಕೊಂಡಾದ್ಮೇಲೆ ಈ ತರ ಇರುತ್ತೆ ನಿಮಗೆ. ಆಮೇಲೆ ಇಲ್ಲಿ ಹಲಸಿನ ತೋಳನ್ನ ನಾವು ಬಿಡಿಸ್ಕೊಂಡಿದೀವಿ. ಹಣ್ಣಾಗಿರ್ಬೇಕು ಇದಕ್ಕೆ ತುಂಬಾ ಚೆನ್ನಾಗಿ. ಸೊ ಇದನ್ನ ಇವಾಗ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಳ್ತಾ ಇದೀವಿ. ನೋಡಿ ಈ ತರ. ಗೈಸ್, ಇಲ್ಲಿ 1/2 ಕಪ್ ರೈಸ್ನ ನಾವು ತಗೊಂಡಿದೀವಿ. ಇದು ಸಪ್ರೇಟು. ಸೊ ಇದನ್ನ ನಾವು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದೀವಿ. ಇಲ್ಲಿ ನೆನೆಸಿರೋ ಅಕ್ಕಿ ಮತ್ತು ಹಲಸಿನನ್ನ ನಾವು ರುಬ್ಕೊಂಡಿದ್ದೀವಿ ಮಿಕ್ಸಿಯಲ್ಲಿ. ಸೊ ಈ ಥರ ಪೇಸ್ಟ್ ಆಗಿದೆ. ಇಲ್ಲಿ ಬಾಳೆ ಎಲೆಯಲ್ಲಿ ಮಾಡ್ತಿರೋದ್ರಿಂದ ಈ ಥರ ನಾವು ಬಾಳೆ ಎಲೆನ ಬಾಡಿಸ್ಕೊಬೇಕಾಗುತ್ತೆ. ಇಲ್ಲಿ ಹುರ್ಕೊಂಡಿದ್ವಲ್ಲ ಅಕ್ಕಿ, ಸೊ ಅದನ್ನು ನಾವು ಈ ಥರ ಪೌಡರ್ ಮಾಡ್ಕೊಂಡಿದ್ದೀವಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ನಾವು ಹಲಸಿನಣ್ಣು ಮತ್ತು ಅಕ್ಕಿ, ನೆನೆಸಿರೋ ಅಕ್ಕಿನ ರುಬ್ಕೊಂಡಿದ್ವಲ್ಲ, ಸೊ ಇದಕ್ಕೆ ನಾವು ಜಾಗ್ರಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೀವು ಟೇಸ್ಟ್ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು. ಸೊ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ಬಾಳೆಲೆನ ನಾವು ಈ ತರ ಚಿಕ್ಕದಾಗಿ ಈ ತರ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಇದ್ರೊಳಗಡೆ ಹಾಕ್ತಾ ಇದೀವಲ್ಲ, ಅದಕ್ಕೋಸ್ಕರ. ಸ್ವಲ್ಪ ಸಾಲ್ಟ್ನ ಕೂಡ ಸೇರಿಸ್ಕೊಳ್ಳಿ. ಇದಾದ್ಮೇಲೆ ನಾವು ಚಿಕ್ಕದಾಗಿ ಕಟ್ ಮಾಡಿರುವಂತಹ ತೆಂಗಿನಕಾಯಿನ ಹಾಕೊಬೇಕು ಈ ತರ. ಸೊ ಗೈಸ್, ಇವಾಗ ಅಟ್ ಲಾಸ್ಟ್ ಒಂಚೂರು ಏಲಕ್ಕಿ ಪೌಡರ್ನ, ಅಂದ್ರೆ ಏಲಕ್ಕಿನ ಬಿಟ್ಬಿಟ್ಟು ಹಾಕೊತಾ ಇದೀವಿ ಇಲ್ಲಿ. ಆ್ಯಂಡ್ ಲಾಸ್ಟ್ ಒನ್ ಏನು ಹಾಕೋಬೇಕಿತ್ತು ಅಂದರೆ ತುರಿದಿರುವಂತಹ ಕಾಯಿ ಈ ಥರ ನೀಟಾಗಿ ಹಾಕೊಬೇಕು. ಇದು ಲಾಸ್ಟ್ ಸ್ಟೆಪ್. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ಒನ್ ಮೋರ್ ಸ್ಟೆಪ್ ಇತ್ತು ಗೈಸ್. ಏನು ಅಂತ ಅಂದರೆ, ನಾವು ಫ್ರೈ ಮಾಡ್ಕೊಂಡಿರುವಂತಹ ಅಕ್ಕಿ ಇದೆಯಲ್ವಾ, ಒಂದು ಸ್ವಲ್ಪ ಅದನ್ನು ನಾವು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ನಮ್ಮ ಕಡೆ ಕಲಸಿಗೆ ಅಂತ ಹೇಳ್ತಾರೆ. ನಾವು ಇದರಲ್ಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಇಡ್ಬೋದು. ಗೈಸ್, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀಟಾಗಿ ಮಿಕ್ಸ್ ಆಗಿರಬೇಕು. ಸೊ ಇವಾಗ ನಾವು ಇದನ್ನು ತಗೊಂಡು ಬಾಡಿಸ್ಕೊಂಡಿರುವಂತಹ ಎಲೆಗೆ ಈ ಥರ ಸ್ಟಫಿಂಗ್ ಮಾಡ್ತಾ ಇದ್ದೀವಿ ನೀಟಾಗಿ. ಸೊ ನೋಡಿ, ಈ ರೀತಿ ಸ್ಟಫಿಂಗ್ ಮಾಡಬೇಕು. ಸ್ಟಫಿಂಗ್ ಮಾಡಿಕೊಂಡು ಈ ಥರ ಇಡಬೇಕು. ಫೈನಲಿ ನಾವು ಮಾಡಿದಂತಹ ಒಂದು ಸ್ವೀಟ್ ರೆಡಿ ಆಗಿದೆ. ನೋಡಿ ಹೀಗಿದೆ ಗೈಸ್. ನೋಡಿ, ಫೈನಲಿ ನಾವು ಹಲಸಿನನ್ನಿಂದ ಮಾಡಿದಂತಹ ಕೂಗ್ಲಿಟ್ ಹೀಗೆ ಬಂದಿದೆ. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಬಿಕಾಸ್ ಇವಾಗ ಹೆಂಗಿದ್ರು ಜಾಕ್ ಫ್ರೂಟ್ ಸೀಸನ್ ಅಲ್ವಾ. ಸೊ ಈ ಸೀಸನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಲೆನಾಡು ಕಡೆ ಎಲ್ಲ ಇದು ತುಂಬ ಮಾಡ್ತಾರೆ. ಸೊ ನೋಡಿ, ಟ್ರೈ ಮಾಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗೋದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ರೆಸಿಪಿ ತೋರಿಸೋದು ವೆಯ್ಟ್ ಮಾಡಿ. ಬಾಯ್.